ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ ವಾರ ಶಹಾಪುರ ತಾಲೂಕಿನ ಮದ್ದರಕಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಗಳ ಮನೆಗೆ ಭೇಟಿ ನೀಡಿ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಸಾಂತ್ವನ ಹೇಳಿದರು. ಮದ್ದರಕಿ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಒಂದೇ ಗ್ರಾಮದ 7 ಜನ ಮೃತಪಟ್ಟಿದ್ದು ತೀವ್ರ ಬೇಸರದ ಸಂಗತಿ ಎಂದು ಬೇಸರ ಹೊರಹಾಕಿದರು. ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದವರಾಗಿದ್ದ ಮೃತರು ಜವಳಕೆಂದು ಗತ್ತರಗಿ ಭಾಗಮ್ಮ ದೇವಸ್ಥಾನಕ್ಕೆ ಹೊರಟಿದ್ರು. ಈ ವೇಳೆ ಘೋರ ದುರಂತ ಸಂಭವಿಸಿದೆ. ಅಪಘಾತದಲ್ಲಿ ಮೃತಪಟ್ಟ ಎಲ್ಲರದ್ದು ಒಂದೊಂದು ಕಣ್ಣೀರು ಕಥೆ ಇದೆ. ಆದರೂ ಕೂಡ ಜಿಲ್ಲಾಡಳಿತ ಹಾಗೂ ಸಚಿವರು ಶಾಸಕರು ಸೌಜನ್ಯಕ್ಕಾದರೂ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿಲ್ಲ. ಇದು ದುರಾದೃಷ್ಟಕರ ಸಂಗತಿ ಎಂದು ಬೇಸರ ಹೊರಹಾಕಿದ್ರು. ಇದೇ ವೇಳೆ ಸರ್ಕಾರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ಪರಿಹಾರ ಕೊಡುವಂತೆ ಆಗ್ರಹಿಸಿದ್ರು. ಜೊತೆಗೆ ಅವರ ಕುಟುಂಬದಲ್ಲಿ ವಿದ್ಯಾವಂತರಿಗೆ ಹೊರಗುತ್ತಿಗೆ ಆಧಾರದ ಮೇಲಾದರೂ ನೌಕರಿ ಕೊಡಬೇಕು, ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಸರ್ಕಾರವೇ ಹೊರಬರಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಅವ್ರು ಗಾಡಿಗೆ ಹೋಗ್ತಿದ್ರು, ನಾವು ಅದ್ರ ಮ್ಯಾಗನೆ ಜೀವನ ಮಾಡ್ತಿದ್ವಿ. ನಮಗೆ ಹೊಲ ಇಲ್ಲ ಏನಿಲ್ಲ, ನಾವು ಅದ್ರ ಮ್ಯಾಗನೆ ಜೀವನ ಮಾಡ್ತಿದೀವ್ರಿ. ನಮ್ಮ ಮಕ್ಕಳನ್ನ ಅದ್ರ ಮ್ಯಾಗೆ ನಾವು ಕಾಪಿ ಪೆನ್ ಎಲ್ಲ ನಡ್ಸ್ಕೊಂಡ್ ಹೋಗ್ತಿದೀವ್ರಿ. ಈಗ ನಮ್ಗೆ ಅವರೇ ಹೋಗ್ಯಾರಿ, ನಮ್ಗೆ ಯಾರು ತಂದು ಕೊಡ್ಬೇಕ್ರಿ? ನಾವು 2 ಮಕ್ಕಳು ಸಣ್ಣ ಅವ್ರಿಗೆ ಏನನ್ನ ನೀವೇ ಉಪಯೋಗ ಮಾಡಿಕೊಡ್ಬೇಕ್ರಿ. ಈಗ ಅಂದ್ರೆ ನಿಮ್ಮ ಯಜಮಾನ್ರೆ ಗಾಡಿ ನಡೆಸ್ತೀರ, ಅದರಲ್ಲೇ ಅದರಲ್ಲೇ ಬದುಕ್ತಿದೀವ್ರಿ ನಾವು ಅದ್ರ ಬಿಟ್ರೆ ಮತ್ತೆ ನಮ್ಗೆ ಏನ್ ಇದ್ದಿದ್ದಿಲ್ಲ ರೀ. ನಮ್ಗೆ ಅವ್ರು ಹೋಗ್ಬೇಕು, ನಮ್ಗೆ ತರಬೇಕ್ರಿ. ನಾವು ಅವ್ರು ಹೋದ್ ತಂದ್ರೆ ನಾವು ಮಾಡ್ಕೊಂಡ್ ಉಣ್ತಿದೀವಿ, ಇಲ್ಕಂದ್ರೆ ಇಲ್ಲ. ನಾವು ನಮ್ಮ ಮಕ್ಕಳು ಕೂಡ ಅದ್ರಲ್ಲೇ ಸಾಲಿ ಓದಿಸಿ ಅದೇ ಇದು ಮಾಡ್ತಿದೀವ್ರಿ. ನಾವು ಒಟ್ಟಿಗೆ ಬಟ್ ಕಡ್ಗೆ ನಾವು ಕೂಲಿ ಮಾಡ್ತಿದ್ದೀರಿ. ನಮ್ಮ ಯಜಮಾನ್ರು ಗಾಡಿಗೆ ಹೋಗ್ತಿರಿ, ನಮ್ಗೆ ಅದ್ರಲಿಂತಾನೆ ಉಪಯೋಗ ಇತ್ರಿ ಒಟ್ಟಿಗೆ. ಈಗ ನಮ್ಗೆ ಯಾರು ತಂದು ಕೊಡ್ಬೇಕ್ರಿ? ಸಹಾಯ ಮಾಡ್ಬೇಕ್ರಿ ಸರ್ಕಾರನೇ ನಮ್ಗೆ, ನನ್ನ ಮಕ್ಕಳಿಗೆ, ನಮ್ಗೆ ಮಕ್ಕಳಿಗೆ ಸರ್ಕಾರ ಚಂದ ಓದಿಸ್ಬೇಕಂದ್ರೆ ಓದಿಸ್ಬೇಕ್ರಿ. ನಿಮಗೆಲ್ಲ ನೆರವಾಗ್ಬೇಕ್ರಿ. ಯಾದಗಿರಿ ಜಿಲ್ಲೆಯ ವರ್ಕನಹಳ್ಳಿ ಗ್ರಾಮದಲ್ಲಿ ಈ ವಾರದಿಂದ ನಡೆದಿರ್ತಕ್ಕಂಥ ಭೀಕರ ಅಪಘಾತ, ಇಲ್ಲಿ ಶಾಪುರದಲ್ಲಿ ನಡೆದಿರ್ತಕ್ಕಂಥ ದೇವಸ್ಥಾನದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಭೀಕರ ಅಪಘಾತದಲ್ಲಿ ಸುಮಾರು 7 ಜನ ಮೃತಪಟ್ಟು ಮತ್ತೆ ಕೆಲವರು ಆಸ್ಪತ್ರೆಯಲ್ಲಿ ದಾಖಲಾದರೂ ಕೂಡ ಇಲ್ಲಿವರೆಗೆ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆಗಲು, ಜಿಲ್ಲಾ ಉಸ್ತುವಾರಿ ಸಚಿವರಾಗಲು, ಶಾಸಕರಾಗಲಿ ಇಲ್ಲಿ ಭೇಟಿ ನೀಡದಿರತಕ್ಕಂಥದ್ದು ದುರದೃಷ್ಟಕರ ಸಂಗತಿ. ಇಂಥ ಘಟನೆ ನಡೆದಾಗ ತಕ್ಷಣ ಅದೇ ಬೇರೆ ಊರಾಗ ಎಲ್ಲೇನಾದ್ರೆ ಇಷ್ಟೊತ್ತಿಗೆ ಎಲ್ಲರೂ ದೊಡ್ಡ ಭೇಟಿ ನೀಡಿ ಸೂಕ್ತ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಮತ್ತು ಮುಖ್ಯಮಂತ್ರಿ ಗಮನ ತರ್ತು. ಇಲ್ಲಿವರೆಗೆ ಆಗಿಲ್ಲ, ಇದು ಆಗಬೇಕು. ತಕ್ಷಣ ಇಲ್ಲಿ ಇರ್ತಕ್ಕಂಥ ಮೃತಪಟ್ಟರು ಯಾರು ದೊಡ್ಡವರು ಮಕ್ಕಳು ಅಲ್ಲ, ಕಡು ಬಡವರು ಕೃಷಿ ಕೂಲಿ ಕಾರ್ಮಿಕರೇ ಆಗಿರ್ತಕ್ಕಂಥದ್ದು. ತಕ್ಷಣ ಅವರಿಗೆ ಸೂಕ್ತ ಪರಿಹಾರ ಸುಮಾರು 10 ಲಕ್ಷವರೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತೆ ಅವ್ರ ಮನೆಯಲ್ಲಿ ಯಾರ್ಯಾರು ಎಷ್ಟು ಮಟ್ಟ SLC PUC ಡಿಗ್ರಿ ಯಾರ್ಯಾರು ಓದ್ಯಾರ ಅವ್ರಿಗೆ ಏನದ ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಕೊಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತದಲ್ಲಿ ಆಗಬೇಕು. ಮತ್ತು ಆ ಮಕ್ಕಳಿಗೆ ಏನದಂದ್ರೆ ಆಸರೆ ಆಗಿರ್ತಕ್ಕಂಥ ತಂದೆ ಮತ್ತೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಸತ್ತರಲ್ಲ, ಅವ್ರಿಗೆ ಏನದ ಆಸರೆ ಓದಿಸ್ಲಕ್ ಆಗ್ಲಾದ ಪರಿಸ್ಥಿತಿನ ತಕ್ಷಣ ಅವ್ರನ್ನ ಮಕ್ಕಳನ್ನ ಎಷ್ಟು ಮಂದಿ ಯಾರಂತ ಗುರುತಿಸಿ ಅವ್ರಿಗೆ ಹಾಸ್ಟೆಲ್ ಸೇರಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮಾಡಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಹಾಗೂ ಮೃತ ದುರ್ದೈವಿಗಳ 7 ಕುಟುಂಬ ಸದಸ್ಯರು ಇದ್ದರು. ಎಲ್ಲರಿಗೂ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.